ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಫಸ್ಟ್ ಡೈಲಿ ಬ್ಲಾಗ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಬನ್ನಿ ಸ್ಟಾರ್ಟ್ ಮಾಡೋಣ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ ಫ್ರೆಂಡ್ಸ್. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬ್ಯಾಕ್ಗ್ರೌಂಡಲ್ಲಿ ತುಂಬ ಸೌಂಡ್ ಬರ್ತಾ ಇದೆ, ಅದಕ್ಕೋಸ್ಕರ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ಸ್ಕೂಲ್ ಹಾಲಿಡೇ ಇತ್ತು, ಅದಕ್ಕೋಸ್ಕರ ಸ್ವಲ್ಪ ಲೇಟಾಗಿ ಎದ್ದು ಇವಾಗ ಕಾಫಿ ಎಲ್ಲ ಕುಡಿದು ತಿಂಡಿ ಮಾಡೋಣ ಅಂತ ಅಡುಗೆ ಮನೆಗೆ ಬಂದಿದ್ದೀನಿ ಫ್ರೆಂಡ್ಸ್. ನನ್ನ ಹಸ್ಬೆಂಡ್ ಮತ್ತು ಮಕ್ಕಳು ಇಬ್ಬರು ಎಲ್ಲರೂ ಹೊರಗಡೆ ಹೋಗಿದ್ದಾರೆ. ಅವ್ರು ಬರೋದೊಳಗೆ ತಿಂಡಿನ ರೆಡಿ ಮಾಡೋಣ ಬನ್ನಿ ಫ್ರೆಂಡ್ಸ್. ನಾನಿವತ್ತು ರೊಟ್ಟಿ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ಆಲ್ಮೋಸ್ಟ್ ವೀಕ್ಲಿ 3-4 ಡೇಸ್ ರೊಟ್ಟಿ ಚಪಾತಿ ಅದೇ ಥರ ತಿಂಡಿ ಇರುತ್ತೆ. ಜಾಸ್ತಿ ನಾವು ರೈಸ್ ಐಟಮ್ ಆ ಥರ ಏನೂ ಮಾಡಲ್ಲ. ನಾನು ರೊಟ್ಟಿ ಹಿಟ್ಟಿಗೆ ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಚೆನ್ನಾಗಿ ನಾದಿ ಮಾಡ್ತೀನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ. ನನಗೂ ಫಸ್ಟ್ ರೊಟ್ಟಿ ಮಾಡೋಕ್ಕೆ ಬರ್ತಾ ಇದ್ದಿಲ್ಲ. ಪ್ರಾಕ್ಟೀಸ್ ಮಾಡಿ ಕಲಿತೆ ಫ್ರೆಂಡ್ಸ್. ಈಗ ಎಷ್ಟು ರೊಟ್ಟಿ ಬೇಕಾದ್ರೂ ಮಾಡ್ತೀನಿ ನಾನು. ಅಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಆಗಿದೆ ನನಗೆ. ನಾನು ಲಟ್ಟಿಸ್ತೀನಿ ಮತ್ತು ಒಂದೊಂದು ಸತಿ ಕೈಯಲ್ಲೇ ತಟ್ಟಿ ಮಾಡ್ತೀನಿ ಫ್ರೆಂಡ್ಸ್. ನಾನು ಜಾಸ್ತಿ ಲಟ್ಸೋದೇ ನನಗೆ ರೂಢಿ ಆಗಿದೆ, ಅದಕ್ಕೋಸ್ಕರ ನಾನು ಲಟ್ಸೇ ಮಾಡ್ತೀನಿ. ನೀವೆಲ್ಲ ಹೇಗೆ ಮಾಡ್ತೀರಾ ನೋಡಿ. ರೊಟ್ಟಿ ರೆಡಿ ಆಯ್ತು. ಈಗ ಲಟ್ಸೋದು ರೆಡಿ ಆಗಿದೆ. ಈಗ ಹಂಚಿ ಇಟ್ಟಿದ್ದೀನಿ, ಹಂಚು ಬಿಸಿ ಆಗಿದೆ. ರೊಟ್ಟಿ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಮ್ಮದು ರೊಟ್ಟಿ ರೆಡಿ ಆಯಿತು. ಈಗೆಲ್ಲ ಸೈಡಿಗೆಲ್ಲ ಈ ಥರ ನೀಟಾಗಿ ಒತ್ತಿ ಮಾಡಿಕೊಂಡ್ರೆ ಹಿಟ್ಟೆಲ್ಲ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಫ್ರೆಂಡ್ಸ್ ಸೈಡಿಗೆಲ್ಲ. ಇಲ್ಲಾಂದ್ರೆ ಹಸಿ ಹಸಿಯಾಗಿರುತ್ತೆ. ನಾವು ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಅವೆಲ್ಲ ಮಾಡ್ತಾಯಿರ್ತೀವಿ ಫ್ರೆಂಡ್ಸ್ ಅವಾಗವಾಗ. ನಾವು ಬೆಳಗ್ಗೆ ಟಿಫನಿಗೆ ರೈಸ್ ಐಟಮ್ ತುಂಬ ಕಮ್ಮಿ ಮಾಡೋದು. ನನ್ನ ಮಕ್ಕಳಿಗೂ ಕೂಡ ಇದೇ ರೂಢಿ ಆಗ್ಬಿಟ್ಟಿದೆ. ರೊಟ್ಟಿ ಚಪಾತಿ ಇದ್ರೆ ಚೆನ್ನಾಗಿ ತಿಂತಾರೆ ಅವರು. ಅದಕ್ಕೋಸ್ಕರ ನಾವು ಜಾಸ್ತಿ ರೊಟ್ಟಿ ಚಪಾತಿನೇ ಮಾಡೋದು. ರಾತ್ರಿ ಮುದ್ದೆ ಮಾಡ್ತೀವಿ. ನಮ್ಮ ಮನೆ ಓನರ್ ಆಂಟಿ ಎಲ್ಲ ಗಿಡಕ್ಕೆಲ್ಲ ನೀರು ಹಾಕಿ ಕಾಂಪೌಂಡೆಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್. ಅದಕ್ಕೋಸ್ಕರ ರಂಗೋಲಿ ಏನು ಹಾಕಿಲ್ಲ. ಅವರೆಲ್ಲ ಕ್ಲೀನ್ ಹೋದ್ಮೇಲೆ ನಾನು ರಂಗೋಲಿನೆಲ್ಲ ಹಾಕಿ ಬಾಗಿಲಿಗೆಲ್ಲ ಕುಂಕುಮ ಎಲ್ಲ ಹಚ್ಬೇಕು ಫ್ರೆಂಡ್ಸ್. ತುಂಬ ಬಿಸಿಲಿದೆ ಅಲ್ಲ, ಅದಕ್ಕೋಸ್ಕರ ಅವರು ಒಂದಿನ ಬಿಟ್ಟು ಒಂದಿನ ಗಿಡಕ್ಕೆಲ್ಲ ನೀರು ಹಾಕ್ತಾ ಇರ್ತಾರೆ ಫ್ರೆಂಡ್ಸ್ ಅವರು ಓನರ್ ಆಂಟಿ. ನೋಡಿ ನನ್ನ ರೊಟ್ಟಿ ಎಲ್ಲ ರೆಡಿ ಆಯಿತು. ಈಗ ನಾನು ಎಗ್ ಕರಿ ಮಾಡೋಣ ಅಂದ್ಕೊಂಡ್ರೆ ನನ್ನ ಹಸ್ಬೆಂಡ್ ಬಂದು ಬೇಡ ಆಮ್ಲೆಟ್ ಮಾಡ್ಕೊಳ್ಳೋಣ ಅಂತ ಹೇಳಿದರು. ಈಗ ಅವರೇ ರೆಡಿ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್. ಅವರು ನಾನ್ ವೆಜ್ ಅಡುಗೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ತುಂಬ ವೆರೈಟಿಗಳನ್ನು ಮಾಡ್ತಾರೆ. ಮುಂದೆ ಹೋಗ್ತಾ ಅವರು ಮಾಡೋ ವೆರೈಟಿನೆಲ್ಲ ನಾನು ನಿಮಗೆ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ ಫ್ರೆಂಡ್ಸ್, ಓಕೆನಾ? ಅವರೆಲ್ಲ ರೆಡಿ ಮಾಡ್ತಾರೆ. ನಾನು ಈಗ ಅದಕ್ಕೆ ಸ್ವಲ್ಪ ಖಾರ ಉಪ್ಪೆಲ್ಲ ಹಾಕ್ಕೊಟ್ರೆ ಅವರೇ ಆಮ್ಲೆಟ್ನೆಲ್ಲ ರೆಡಿ ಮಾಡಿಬಿಡ್ತಾರೆ. ನಾನ್ ವೆಜ್ ತುಂಬ ಚೆನ್ನಾಗಿ ಮಾಡ್ತಾರೆ ಅವರು. ಬಿರಿಯಾನಿ ಅದು ತುಂಬ ಸಖತ್ತಾಗಿ ಮಾಡ್ತಾರೆ. ವೆಜ್ ನಾನು ಮಾಡ್ತೀನಿ, ನಾನ್ ವೆಜ್ ಅವ್ರು ಮಾಡ್ತಾರೆ ಜಾಸ್ತಿ. ತುಂಬ ಪೇಷನ್ಸಿಂದ ಟೈಮ್ ಇದ್ದರೆ ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್ ಅವರು. ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಸಾಕು, ಚೆನ್ನಾಗಿ ಮಾಡಿಕೊಡ್ತಾರೆ. ನೋಡಿ ನಮ್ಮದು ಆಮ್ಲೆಟ್ ರೆಡಿ ಆಯಿತು. ಈಗ ಟಿಫನ್ ತಿಂದು ಎಲ್ಲ ಕ್ಲೀನ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ಪಾತ್ರೆ ಎಲ್ಲ ಹಂಗೆ ಬಿದ್ದಿದೆ, ರಾತ್ರಿ ಕ್ಲೀನ್ ಮಾಡಿಲ್ಲ ನಾನು. ಟಿಫನ್ ತಿಂದು ನಾವೀಗ ರೆಡಿ ಆದ್ವಿ ಫ್ರೆಂಡ್ಸ್. ನಾವು ಸ್ವಲ್ಪ ಮಾರ್ಕೆಟಿಗೆ ಹೋಗ್ತಾ ಇದ್ದೀವಿ. ಎಲ್ಲಿಗಂದರೆ ಫ್ರೂಟ್ಸ್ ಮಾರ್ಕೆಟಿಗೆ ಹೋಗ್ತಾ ಇದ್ದೀವಿ. ನಾವು ಯಾವಾಗಲೂ ಸಂಡೇನೇ ಫ್ರೂಟ್ಸ್ ತಂದ್ಕೊತೀವಿ. ಈ ಸಂಡೇ ಮಾರ್ಕೆಟಿಗೆ ಹೋಗೋಕ್ಕಾಗಲಿಲ್ಲ, ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ನನ್ನ ಮಗಳು ಬರ್ತಾಳೆ, ಇವನು ಬರಲ್ಲಂತೆ, ಸೈಕಲ್ ಆಡಬೇಕಂತ ಫ್ರೆಂಡ್ಸ್ ಜೊತೆ. ಅದಕ್ಕೋಸ್ಕರ ಅವನು ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ನಾವು. ಬನ್ನಿ ಹೋಗೋಣ ಮಾರ್ಕೆಟಿಗೆ. ನೋಡಿ ಅವನು ಸೈಕಲ್ ತೆಗೆದು ತೋರಿಸ್ಬೇಕಂತೆ, ಹೇಳ್ತಾ ಇದ್ದಾನೆ ತೋರ್ಸಮ್ಮ ಅಂತ. ಅಲ್ಲಿ ಹಾಕಿರ್ತಾನೆ, ಸೈಕಲ್ನ ಲಾಕ್ ಮಾಡಿರ್ತಾನೆ. ಈ ಬಿಸಿಲಿಗಂದ್ರೆ ಇದು ಕಂಪಲ್ಸರಿ ಬೇಕು ಫ್ರೆಂಡ್ಸ್, ಇಲ್ಲ ಅಂದರೆ ಹೊರಗಡೆ ಹೋಗೋಕ್ಕಾಗಲ್ಲ. ನನ್ನ ಹಸ್ಬೆಂಡ್ ರೆಡಿ ಆಗಿದ್ದಾರೆ, ನಾನು ರೆಡಿ ಆದ್ವಿ. ಈಗ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನಮ್ಮ ಮನೆಯಿಂದ ಸುಮಾರು ದೂರ ಆಗುತ್ತೆ, ಒಂದು 5-6 ಕಿಲೋಮೀಟ್ರ್ ಆಗುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟು ಬಿಸಿಲಿದೆ, ತುಂಬ ಬಿಸಿಲಿದೆ. ಈ ಬಿಸಿಲಿಗೆ ಇದು ಕಟ್ಕೊಳ್ಳೇಬೇಕು ನಾನು, ಇಲ್ಲಾಂದರೆ ನನಗೆ ಹೆಡ್ಡೇಕ್ ಬಂದುಬಿಡುತ್ತೆ ಫ್ರೆಂಡ್ಸ್. ಇಲ್ಲ ಅಂದರೆ ತಡ್ಕೊಳಕ್ಕಾಗಲ್ಲ. ಅದಕ್ಕೋಸ್ಕರ ನನ್ನ ಮಗಳಿಗೂ ಟೋಪಿ ಹಾಕಿದ್ದೀವಿ. ಅವಳಿಗೆ ಸ್ಪೆಕ್ಟ್ ಗಿಕ್ಟೆಲ್ಲ ಇಷ್ಟ ಆಗಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ಬರೀ ಟೋಪಿ ಒಂದು ಹಾಕಿಬಿಟ್ಟಿದ್ದೀವಿ.
ಈಗ ನಾನಂತರೂ ಈ ಥರ ಕಟ್ಕೊಂಡು ರೂಢಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಮಾಡ್ಕೊಂಡಾಗಿಂದ ಸ್ವಲ್ಪ ನನಗೆ ಚೆನ್ನಾಗಿ ಅನಿಸ್ತಾ ಇದೆ, ಹೆಡ್ಡೇಕು ಕಮ್ಮಿ ಆಗಿದೆ ಫ್ರೆಂಡ್ಸ್. ಇವತ್ತು ಅಂಬೇಡ್ಕರ್ ಜಯಂತಿ ಅಲ್ಲ ಫ್ರೆಂಡ್ಸ್, ಅದಕ್ಕೆ ಇಲ್ಲೆಲ್ಲ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಅಂಬೇಡ್ಕರ್ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿ ಇವತ್ತು. ನೋಡಿ, ಎಲ್ಲ ಕಡೆ ಬ್ಯಾನರ್ ಎಲ್ಲ ಹಾಕಿ ಚೆನ್ನಾಗಿ ಆಚರಣೆ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಇದೇ ನೋಡಿ ನಮ್ಮ ಫ್ರೂಟ್ಸ್ ಮಾರ್ಕೆಟ್. ಇವತ್ತು ಮಂಗಳವಾರ ಅಂತೇಳಿ ಸ್ವಲ್ಪ ರಶ್ ಕಮ್ಮಿ ಇದೆ. ಸಂಡೇ ಅಂದರೂ ಫುಲ್ಲು ರಶ್ ಇರುತ್ತೆ ಫ್ರೆಂಡ್ಸ್. ಇಲ್ಲೇ ಪಕ್ಕದಲ್ಲೇ ಫ್ರೆಶ್ ತರಕಾರಿ, ಹೂವೆಲ್ಲ ಸಿಗುತ್ತೆ. ಅದು ತೊಗೊಂಡು ಮನೆಗೆ ಬಂದ್ವಿ ನೋಡಿ ಫ್ರೆಂಡ್ಸ್. ಇಷ್ಟು ತೊಗೊಂಬಂದಿದ್ದೀವಿ. ನನ್ನ ಮಗನಿಗೆ ದಿನ ಶಾರ್ಟ್ ಬ್ರೇಕ್ಗೆ ಅಂತೇಳಿ ಫ್ರೂಟ್ಸ್ ಇಟ್ಟು ಕಳಿಸ್ತೀನಿ ಫ್ರೆಂಡ್ಸ್. ಅದಕ್ಕೋಸ್ಕರ ನಮ್ಗೆ ಫ್ರೂಟ್ ಬೇಕೇ ಬೇಕು. ಇವಾಗ ಮಾರ್ಕೆಟಿಂದ ಬಂದ್ವಿ ಫ್ರೆಂಡ್ಸ್. ತುಂಬ ಬಿಸಿಲಿದೆ, ಅದಕ್ಕೆ ಕಲ್ಲಂಗಡಿ ಜ್ಯೂಸ್ ಮಾಡಬೇಕಂತೆ ಮಾಡಿಕೊಡ್ತೀನಿ. ಹೊರಗಡೆಯಿಂದ ಹೋಗಿ ಬಂದ ತಕ್ಷಣ ಏನಾರು ತಣ್ಣನ್ನು ಕುಡಿಬೇಕು ಅನಿಸುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಕಲ್ಲಂಗಡಿ ತಂತಿದ್ವಲ್ಲ, ಹೇಗೂ ಜ್ಯೂಸ್ ಮಾಡ್ಕೊಡೋಣ ಅಂತೇಳಿ ಮಾಡಿಕೊಡ್ತಾ ಇದ್ದೀನಿ. ಸುಮ್ಮನೆ ಹೊರಗಿಂದ ಕುಡಿಯೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಂಡು ಕುಡಿದ್ರೆ ಹೆಲ್ತಿನೂ ಕೂಡ ಚೆನ್ನಾಗೇ ಇರುತ್ತೆ. ನಾನು ಆವಾಗಲೇ ಮನೆ ಬಂದ ತಕ್ಷಣ ಸಬ್ಜಾನೂ ನೆನೆ ಹಾಕಿದೆ ಫ್ರೆಂಡ್ಸ್. ಇದರಲ್ಲಿ ಹಾಕಿದ್ದೀನಿ. ಸಬ್ಜಾ ಬೀಜ ಕುಡಿದ್ರೇನು ದೇಹಕ್ಕೂ ತಂಪು, ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಜ್ಯೂಸ್ ರೆಡಿ ಆಯಿತು. ಈಗ ನನ್ನ ಹಸ್ಬೆಂಡಿಗೆ, ನನ್ನ ಮಗಳಿಗೆ ಕೊಡೋಕೆ ಹೋಗ್ತಾಯಿದ್ದೀನಿ. ಅವ್ರು ಬಂದು ಆರಾಮ್ ರೆಸ್ಟ್ ಮಾಡ್ತಾಯಿದ್ದಾರೆ. ನಾವಿಲ್ಲಿ ಕೆಲಸ ಮಾಡಬೇಕು ಫ್ರೆಂಡ್ಸ್. ತುಂಬ ಬಿಸಿಲಿಂದ ಸಾಕಾದಂಗೆ ಆಗುತ್ತೆ ಫ್ರೆಂಡ್ಸ್. ಈಗ ಅವ್ರಿಗೆ ಜ್ಯೂಸ್ ಕೊಟ್ಟು ಅವ್ರು ಕುಡೀಲಿ, ನಾನು ಸ್ವಲ್ಪ ಜ್ಯೂಸ್ ಕುಡ್ತೀನಿ. ನಮ್ಮ ಧ್ರುವ ಕರೆದೆ, ಅವನಿಲ್ಲ, ಎಲ್ಲೋ ಆಟಾಡೋಕೆ ಹೋಗಿದ್ದಾನೆ ಫ್ರೆಂಡ್ಸ್. ಅವನಿಗೂ ತೆಗೆದಿಟ್ಟು ಈಗ ಮುಂದಿನ ಕೆಲಸ ಮಾಡ್ಕೋಬೇಕು ಫ್ರೆಂಡ್ಸ್. ಈಗ ಅಡುಗೆ ಮಾಡಬೇಕು ನೋಡಿ. ಅನ್ನಕ್ಕೆ ಇಟ್ಟಿದ್ದೀನಿ, ಅನ್ನ ಆಗ್ತಾಯಿದೆ. ಈಗ ಶೇಂಗಾ ಸಾರು ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ಅಡುಗೆ ಆದಮೇಲೆ ಊಟ ಆದಮೇಲೆ ಸಿಗ್ತೀನಿ. ಬಾಯ್. ಇವತ್ತು ಅಂಬೇಡ್ಕರ್ ಜಯಂತಿ ಇರೋದ್ರಿಂದ ಅವ್ನ ಕ್ಲಾಸ್ ಟ್ಯೂಷನ್ಗಳು ರಜಾ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಅದಕ್ಕೋಸ್ಕರ ಅವ್ನು ಹೋಮ್ವರ್ಕ್ ಮಾಡ್ತಾ ಇದ್ದರು. ಹೋಮ್ವರ್ಕ್ ಬರಿತಾ ಇದ್ದಾನೆ ಫ್ರೆಂಡ್ಸ್. ಈಗ ಅಡುಗೆ ಮನೆಗೆ ಬಂದೆ, ಮತ್ತು ಇವಾಗ ಟೀ ಕುಡಿದ್ವಿ ನೋಡಿ. ಈಗ ಪಾತ್ರೆ ತೊಳಿಬೇಕು, ಮತ್ತು ಅಡುಗೆ ಮಾಡಬೇಕು, ಇನ್ನೂ ಕೆಲಸ ಇದೆ ಫ್ರೆಂಡ್ಸ್. ನಿನ್ನೆ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ನನಗೆ, ಅದಕ್ಕೆ ಇವತ್ತು ನೆಕ್ಸ್ಟ್ ಮಾರ್ನಿಂಗಿಂದ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈಗೆಲ್ಲ ಟಿಫನ್ ಎಲ್ಲ ಮಾಡಿದ್ದೆ, ತಿಂದು ನನ್ನ ಹಸ್ಬೆಂಡ್ ಆಫೀಸಿಗೆ ಹೋದರು. ಈಗ ನಾನು ಮನೆ ಕೆಲಸ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಪಾತ್ರೆ ತೊಳಿತಾ ಇದ್ದೀನಿ. ನಮ್ಮ ಧ್ರುವನೂ ಸ್ಕೂಲ್ ಹೋಗಿಲ್ಲ, ಏನೋ ಹೊಟ್ಟೆ ನೋತಿದ್ದು ಅಂತೇಳಿ ಮನೆಗಿದ್ದಾನೆ. ಬೇಗ ಪಾತ್ರೆ ಎಲ್ಲ ತೊಳ್ಕೊಂಡು, ಪಾತ್ರೆ ತೊಳೆದೊಂದು ದೊಡ್ಡ ಕೆಲಸ ಫ್ರೆಂಡ್ಸ್. ಅದೊಂದು ಮುಗಿದ್ಬಿಟ್ರೆ ಎಷ್ಟು ಖುಷಿ ಆಗುತ್ತೆ ಅಂದರೆ, ಎಲ್ಲ ಕೆಲಸ ಮುಗ್ದಂಗೆ ಖುಷಿ ಆಗಿಬಿಡುತ್ತೆ. ಈಗ ತೊಳೆದು ಇಲ್ಲಿ ಇಟ್ಟಿರ್ತೀವಿ, ಮತ್ತು ಅಲ್ಲೇ ಮತ್ತು ಸಿಂಕಲ್ಲಿ ಮತ್ತಿಷ್ಟು ಜಮಾ ಆಗಿರ್ತವೆ ಫ್ರೆಂಡ್ಸ್. ಅದು ಹೇಗೆ ಬರ್ತಾವೋ ಏನೋ ಗೊತ್ತಿಲ್ಲ. ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ, ಎಲ್ಲ ಕ್ಲೀನ್. ಅವನು ಧ್ರುವನ ನಾವು ಸ್ಕೂಲ್ ಹೋಗಿಲ್ಲ, ಮನೆಯಲ್ಲೇ ಇದ್ದಾನೆ ನೋಡಿ ಫ್ರೆಂಡ್ಸ್. ನಾನು ಅಡುಗೆ ಮನೆ ಕ್ಲೀನ್ ಆಯಿತು. ಈ ಥರ ಅಡುಗೆ ಮನೆ ಕ್ಲೀನಾಗಿದ್ದರೆ ಎಷ್ಟು ಹೆಣ್ಮಕ್ಳಿಗೆ ಖುಷಿ ಆಗುತ್ತಲ್ಲ. ಹ್ಞೂ ಅನ್ನೋರು ಕಮೆಂಟ್ ಬಾಕ್ಸಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್, ನೋಡೋಣ. ಈಗೆಲ್ಲ ಅಡುಗೆ ಮನೆ ಕ್ಲೀನ್ ಆಯಿತು. ಕಸ ಹೊಡೆನ ಅಂತ ಹೊರಗಡೆ ಬಂದೆ. ಆವಾಗಲೇ ಎಲ್ಲ ಸೋಫಾನೆಲ್ಲ ಒದರಿ ಎಲ್ಲ ನೀಟಾಗಿ ಹಾಸಿ ಹೋಗಿದ್ದೆ. ಮತ್ತು ಅದನ್ನೆಲ್ಲ ಮಕ್ಕಳಿದ್ರೆ ಹಂಗೆ ಅಲ್ಲ ಫ್ರೆಂಡ್ಸ್, ಅವರು ನೀವು ಎಷ್ಟು ಕ್ಲೀನ್ ಮಾಡಿದ್ರೂ ಅಷ್ಟೇ ಸ್ವಲ್ಪ ಹೊತ್ತಿಗೆ ಮತ್ತು ಅದೇ ಗತಿನೇ ಆಗುತ್ತೆ. ಎಲ್ಲ ಕ್ಲೀನಾಗಿ ಕಸ ಹೊಡ್ಕೊಂಡು ನೆಲ ಒರೆಸಿ ಸ್ನಾನ ಮಾಡಬೇಕು ಫ್ರೆಂಡ್ಸ್. ಇನ್ನು ನಾನು ಟಿ ವಿ ನೋಡ್ಕೊತಾನೆ ಎಲ್ಲ ಕೆಲಸ ಮಾಡ್ತೀನಿ. ನನಗೆ ಅದು ಟೈಮ್ ಪಾಸ್ ಆಗುತ್ತೆ. ಕೆಲಸ ಮಾಡ್ದಂಗೂ ಅನಿಸಲ್ಲ ನನಗೆ, ಇಲ್ಲಾಂದರೆ ಬೋರ್ ಆಗುತ್ತೆ. ಇಲ್ಲಾಂದರೆ ಹಾಡು ಹಾಕ್ಕೊಂಡು ಕೆಲಸ ಮಾಡ್ತೀನಿ ಫ್ರೆಂಡ್ಸ್. ಒಂಥರ ಏನೋ ಎನರ್ಜಿ ನನಗೆ ಹಾಡು ಕೇಳ್ತಾ ಇದ್ದರೆ. ಅದಕ್ಕೋಸ್ಕರ ಟಿ ವಿ ಇಲ್ಲಾಂದರೆ ಹಾಡು, ಎರಡರಲ್ಲಿ ಯಾವುದೋ ಒಂದು. ಪೂಜೆನೂ ಮಾಡಿದ್ದೀನಿ, ಪೂಜೆನೂ ಆಯಿತು. ಅಡುಗೆ ಅಂದರೆ ದಾಲ್ ಇದೆ, ಸ್ವಲ್ಪ ಅನ್ನ ಮಾಡ್ತೀನಿ ಅಷ್ಟೇ. ಅವನಿಗೇನೋ ಫಾಲೋದೇ ಮಾಡ್ಕೊಡ್ಬೇಕಂತೆ, ಮಾಡಬೇಕು. ಇದು ಮೊನ್ನೆ ಡಿಮಾರ್ಟ್ ಹೋಗೋದಾಗ ತಂದಿದ್ದು ಫ್ರೆಂಡ್ಸ್. ಬೈ 1 get 1 ಇದೆ, ಆಫರಲ್ಲಿದೆ. ಟ್ರೈ ಮಾಡೋಣ ತೊಗೊಂಬಂದಿದ್ದೀವಿ, ಮಾಡಬೇಕು. ಇಲ್ಲಿ ಬ್ಲಾಗ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಫ್ರೆಂಡ್ಸ್. ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗಿದು ಫಸ್ಟ್ ಡೈಲಿ ಬ್ಲಾಗ್ ಮಾಡ್ತಿರೋದು. ನೆಕ್ಸ್ಟ್ ಬರ್ತಾ ಇನ್ನೂ ಚೆನ್ನಾಗಿ ಮಾಡ್ತೀನಿ. ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇವತ್ತಿಗೆ ಬ್ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ. ಬಾಯ್, ಸಿ ಯು ಇನ್ ನೆಕ್ಸ್ಟ್ ಬ್ಲಾಗ್.